2 ದಿನದ ಹಿಂದೆ ಬೆಂಗಳೂರಿನಲ್ಲಿ ಒಂದು ಹೋಟೆಲ್ನಲ್ಲಿ ನಡೆದಂಥ ಬಾಂಬ್ ಬ್ಲಾಸ್ಟನ್ನು ಶ್ರೀರಾಮ್ ಸೇನೆ ಸಂಘಟನೆ ನಾವು ಖಂಡಿಸ್ತಾ ಇದ್ದೀವಿ. ಇದೊಂದು ಯೋಜಿತ ಕೃತ್ಯ. ಇದು ವೆಲ್ ಪ್ಲಾನ್ ಮಾಡಿ ಅದರ ಹಿಂದೆ ಒಂದು ಉದ್ದೇಶ ಇಟ್ಟುಕೊಂಡು ವ್ಯವಸ್ಥಿತವಾಗಿ ಬ್ಲಾಸ್ಟ್ ಮಾಡಿದಂಥ ಪ್ರಕರಣ ಇದು. ಇನ್ನೂವರೆಗೆ ವ್ಯಕ್ತಿ ಸಿಕ್ಕಿಲ್ಲ ಅನ್ನುವಂಥದ್ದು ಒಂದು ಕಡೆಗೆ ಸರ್ಕಾರದ ಯಾವುದೋ ಕಾಣದ ಕೈಗಳು ಒತ್ತಡವನ್ನು ಹೇರ್ತಾ ಇದ್ದಾರೆ ಅಂತನ್ನುವಂಥ ಒಂದು ಸಂಶಯ ಬರುತ್ತೆ. ಇನ್ನು ರಾಜಕಾರಣಿಗಳು, ಅದು ಯಾವುದೇ ಪಕ್ಷದವರಿರಲಿ, ಅವರು ಸ್ವಲ್ಪ ಬಾಯಿ ಮುಚ್ಕೊಂಡಿರಬೇಕು ಅಂತನ್ನುವಂಥದ್ದು ಹೇಳ್ತೀನಿ ನಾನು. ಕರ್ನಾಟಕದ ಪೊಲೀಸರು ಬಹಳ ಸಮರ್ಥವಾಗಿದ್ದಾರೆ. ಅತ್ಯಂತ ಶೀಘ್ರಗತಿಯಲ್ಲಿ ಎಲ್ಲವನ್ನು ಕಂಡು ಹಿಡಿದು ಇವತ್ತು ಮುಂದಿಟ್ಟಂತ ಹಿಂದಿನ ಪ್ರಕರಣಗಳಿದ್ದಾವೆ. ಸೊ ಇವತ್ತಿನ ಈ ರಾಜಕಾರಣದಿಂದ ಅವರ ಕೈಯನ್ನ, ಅವರ ಬಾಯಿಯನ್ನ ಮುಚ್ಚಿಸುವಂತ ಪ್ರಯತ್ನ ನಡೀತಾ ಇದೆ. ಅದು ಆಗಬಾರದು. ದೇಶದ ಸಮಾಜದ ಸುರಕ್ಷತೆ ದೃಷ್ಟಿಯಿಂದ ಈ ರೀತಿಯ ಒಂದು ಬಾಂಬ್ ಬ್ಲಾಸ್ಟ್ ಆಗಿರಬಹುದು ಅಥವಾ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂಥ ದೇಶದ್ರೋಹಿ ಹೇಳಿಕೆಗೆ ಸಂಬಂಧಪಟ್ಟಂತ ಇರಬಹುದು, ಇಲ್ಲಿ ಯಾರನ್ನೋ ಬಚಾವ್ ಮಾಡುವಂತ ಪ್ರಯತ್ನವನ್ನ ಯಾರೂ ಮಾಡಬಾರ್ದು. ತಮ್ಮ ಅಧಿಕಾರಗೋಸ್ಕರ, ರಾಜಕಾರಣಗೋಸ್ಕರ ಏನೇನೋ ಹೇಳುವಂತ ಪ್ರಕ್ರಿಯೆ ಕೂಡ ಆಗಬಾರದು. ಪೊಲೀಸ್ ಇಲಾಖೆಗೆ ಮುಕ್ತವಾಗಿ ಅವಕಾಶ ಕೊಡಿ. 100ಕ್ಕೆ 100 ಹೇಳ್ತೀನಿ, 24 ಗಂಟೆ ಒಳಗಡೆಗೆ ಅದು ಯಾವುದೇ ಬಿಲದಲ್ಲಿ ಅಡ್ಕೊಂಡಿದ್ರು ಕೂಡ ಅವರನ್ನು ಹಿಡಿದು ಹೊರಗಡೆ ಇಡುವಂತ ಶಕ್ತಿ ಇವತ್ತು ಪೊಲೀಸ್ ಇಲಾಖೆಗೆ ಇದೆ. ಪಾಕಿಸ್ತಾನ್ ಜಿಂದಾಬಾದ್ ಅಂತನ್ನುವಂತ ಹೇಳಿಕೆಯಲ್ಲೂ ಕೂಡ ರಾಜಕಾರಣಿಗಳ ಒತ್ತಡ ಅಂತನ್ನುವಂಥದ್ದು ಎದ್ದು ಕಾಣಿಸುತ್ತೆ. ಅಲ್ಲೇ ಹಿಡಿದು ಒದ್ದು ಹಾಕುವಂತ ಶಕ್ತಿ ಸಾಮರ್ಥ್ಯ ಪೊಲೀಸ್ ಡಿಪಾರ್ಟ್ಮೆಂಟ್ಗಿದೆ. ಆದರೆ ಅದನ್ನೂ ಕೂಡ ಮುಚ್ಚಾಕುವಂತ ಒಂದು ಪ್ರಯತ್ನ ನಡೀತಾ ಇದೆ. ಇದು ಸರಿಯಲ್ಲ. ಇಲೆಕ್ಷನು, ವೋಟಿಂಗು, ತುಷ್ಟೀಕರಣ ಅದನ್ನು ಸ್ವಲ್ಪ ಪಕ್ಕಕ್ಕಿಟ್ಟು ದೇಶ ಸುರಕ್ಷತೆ ಅಂತನ್ನುವಂಥದ್ದನ್ನ ಆದ್ಯತೆ ಕೊಡಬೇಕು ಅಂತನ್ನುವಂಥ ಆಡಳಿತ ಪಕ್ಷದವರಿಗೆ, ವಿರೋಧ ಪಕ್ಷದವರಿಗೆ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ರಾಜಕಾರಣದ ಬೇಳೆ ಇಲ್ಲಿ ಬಯಸ್ಕೋಬೇಡಿ. ಇಲ್ಲಿ ಬೆಳೆಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ದೇಶದ ಸುರಕ್ಷತೆಗೆ ಇವತ್ತು ಎಲ್ಲರೂ ಒಟ್ಟಾಗಿ ಕೈ ಜೋಡಿಸಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನಾವು ಸಹಕಾರವನ್ನು ಕೊಡಬೇಕು ಅಂತನ್ನುವಂಥದ್ದು ಶ್ರೀರಾಮ್ ಸೇನೆ ಸಂಘಟನೆಯ ನಿಲುವಾಗಿದೆ ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ.